ಮೋದಿ ಮೋದಿ ಅನ್ಕೊಂಡು ಎಲೆಕ್ಷನ್ ಮಾಡ್ತೀರಾ ಅಥವಾ ನೀವು 5 ವರ್ಷ ಏನು ಮಾಡಿದ್ರಿ ಅನ್ನೋದು ಹೇಳ್ತೀರಾ? ಸರ್, ಒಬ್ಬ MP ಆಗಿ ಕಳೆದ 5 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋಂಥ ನಮ್ಮ ಕ್ಷೇತ್ರದ ಜನಕ್ಕೂ ಗೊತ್ತು. ನಿಮ್ಮ ಎದುರುಗಡೆ ನಾವು ತಿಳಿಸ್ಬೇಕಾಗಿರುವಂಥ ಜವಾಬ್ದಾರಿ ಇದೆ. ಅದರಿಂದ ನೀವು ಒಂದು 4-5 ನಿಮಿಷ ಕೊಟ್ಟರೆ ಅದನ್ನು ತಿಳಿಸ್ತೀನಿ ಪ್ಲೀಸ್. ನಾನು MP ಆದ ತಕ್ಷಣದಲ್ಲಿ ನಮಗೆ ಬಂದಂಥ ಫಸ್ಟ್ ಚಾಲೆಂಜು ಅಂತಂದರೆ ಕೋವಿಡ್. 100 ಬೆಡ್ಗಳ ಆಕ್ಸಿಜನ್ ಬೆಡ್ಗಳ ಕೊರತೆ ಇವತ್ತು ಇಡೀ ದೇಶದಲ್ಲಿತ್ತು, ನಮ್ಮೂರಲ್ಲಿತ್ತು. ನಮ್ಮ ಕ್ಷೇತ್ರದಲ್ಲಿ 4 ಪಾಳು ಬಿದ್ದಂಥ ಆಸ್ಪತ್ರೆಗಳನ್ನು 30 ದಿವಸದಲ್ಲಿ ಅದನ್ನು ಸರಿ ಮಾಡಿ ಆ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಬೆಡ್ಗಳನ್ನು ಹಾಕಿಸಿ ICU ಬೆಡ್ಗಳನ್ನು ತರಿಸಿ 360 ಹೊಸ ಆಕ್ಸಿಜನ್ ಬೆಡ್ಗಳನ್ನು 30 ದಿವಸದಲ್ಲಿ ಸೃಷ್ಟಿ ಮಾಡಿದ್ದು ಆ ಟೈಮ್ನಲ್ಲಿ ನಾನು ಕೆಲಸ ಮಾಡಿರುವಂಥದ್ದು. ಇಡೀ ದೇಶದಲ್ಲಿ ಅತಿ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕನ್ನು ಶುರು ಮಾಡಿದ್ದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ. ಸುಮಾರು 10,000ಕ್ಕೂ ಹೆಚ್ಚು ಜನಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕಲ್ಲಿ ನಾವು ಆಕ್ಸಿಜನ್ ಮನೆಗೆ ತಲುಪಿಸಿ ಆಕ್ಸಿಜನ್ ಕೊಟ್ವಿ. ಇಡೀ ಬೆಂಗಳೂರಲ್ಲಿ ಒಂದಿಷ್ಟು ಅಧಿಕಾರಿಗಳು, ಒಂದಿಷ್ಟು ಜನ ಏಜೆಂಟ್ಗಳು ಬೆಡ್ಗಳನ್ನು ಮಾರಾಟ ಮಾಡುವಂಥ ದಂಧೆ ಮಾಡಿದಾಗ ಆ ದಂಧೆನ ನಮ್ಮದೇ ಸರ್ಕಾರ ಇದ್ದರೂ, ನಮ್ಮದೇ BBMP ಇನ್ನೊಂದಿದ್ರೂ ಕೂಡ ಅದನ್ನು ಹೊರಗಡೆ ಹಾಕಿ ಸಾವಿರಾರು ಜನಕ್ಕೆ, ಬಡವರಿಗೆ ಬೆಡ್ ಸಿಗೋ ರೀತಿ ಮಾಡಿದ್ದು ನಾನು. ಕೋವಿಡ್ ನಂತರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಡ ಜನ ಇದ್ದಾರೆ, ವಯಸ್ಸಾದವರು ಇದ್ದಾರೆ ಅಂತ ಹೇಳಿ 14 ಇದ್ದಂಥ ಜನೌಷಧಿ ಕೇಂದ್ರವನ್ನು 132 ಜನೌಷಧಿ ಕೇಂದ್ರಕ್ಕೆ ಏರಿಸಿ ಪ್ರತಿ ವಾರ್ಡಿಗೂ 2 ಜನೌಷಧಿ ಕೇಂದ್ರ ಇರೋ ರೀತಿ ಮಾಡಿದ್ದು ಕಳೆದ 5 ವರ್ಷದಲ್ಲಿ ನಾನು. ನರೇಂದ್ರ ಮೋದಿಯವರ ಈ ಜನೌಷಧಿ ಕೇಂದ್ರದ ಯೋಜನೆಯಿಂದಾಗಿ ನಮ್ಮ ಕ್ಷೇತ್ರದಲ್ಲಿ 1 ವರ್ಷಕ್ಕೆ ಸುಮಾರು 2 ಲಕ್ಷ ಜನ ಜನೌಷಧಿ ಕೇಂದ್ರದಲ್ಲಿ ಮಾತ್ರೆ ತಗೋತಾ ಇದ್ದಾರೆ. ವಾರ್ಷಿಕ 25 ಕೋಟಿ ರೂಪಾಯಿ ಅದರಿಂದ ಉಳಿಸ್ತಾ ಇದ್ದಾರೆ. ನಮ್ಮ KSRTCಯ ಜಯನಗರದ ಡಯಾಲಿಸಿಸ್ ಆಸ್ಪತ್ರೆ ಪ್ರತಿ ತಿಂಗಳು 550ಕ್ಕೂ ಹೆಚ್ಚು ಫ್ರೀ ಡಯಾಲಿಸಿಸ್ ಮಾಡ್ತೀವಿ. ಬಿಲ್ಲಿಂಗ್ ಕೌಂಟ್ರೇ ಇಲ್ಲ ನಮ್ಮ ಡಯಾಲಿಸಿಸ್ ಯೂನಿಟ್ನಲ್ಲಿ. ಒಂದ್ಸತಿ ಬಂದು ನೋಡಿ, ನಮ್ಮ ಚಿಕ್ಕಪೇಟೆ, ಕಾಟನ್ಪೇಟೆ, ನಗರದ ಪೇಟೆ, ಬೊಮ್ಮನಹಳ್ಳಿ ಈ ಭಾಗದಿಂದ ಆಟೋ ರಿಕ್ಷಾ ಡ್ರೈವರ್ಗಳು, ಗಾಡಿ ತಳ್ಳುವಂಥವ್ರು, ಯಾವುದೋ ಸೆಕ್ಯೂರಿಟಿ ಗಾರ್ಡ್ಗಳು, ಈ ಥರ ತುಂಬ ಕಷ್ಟದಲ್ಲಿರುವಂಥ ಜನ ₹1 ಡಯಾಲಿಸಿಸ್ಗೆ ದುಡ್ಡು ಕೊಡ್ದಲೇ ಬರ್ತಾರೆ. ಬೆಂಗಳೂರಿಗೆ 30 ವರ್ಷದಿಂದ ಸಬರ್ಬನ್ ರೈಲ್ ಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು. 26 ಮೀಟಿಂಗ್ ಮಾಡಿದ್ದೆ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಜೊತೆಗೆ, ಮಹುವಾ ಜೊತೆಗೆ, ನೀತಿ ಆಯೋಗ್ ಜೊತೆಗೆ, ಕೇಂದ್ರ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳ ಜೊತೆಗೆ, ರಾಜ್ಯ ಸರ್ಕಾರದ ಕೇರಳ ಅಧಿಕಾರಿಗಳ ಜೊತೆಗೆ 30 ವರ್ಷದಲ್ಲಿ ಆಗದಲೇ ಇರುವಂಥ ಸಬರ್ಬನ್ ರೈಲು ಇವತ್ತು ಬೆಂಗಳೂರಿಗೆ ಅಪ್ರೂವ್ ಆಗಿರೋದು ಕಳೆದ 5 ವರ್ಷದಲ್ಲಿ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಶುರುವಾಗುವಂಥ ಮೆಟ್ರೋ 2A 2B ಸಿಲ್ಕ್ ಬೋರ್ಡಿಂದ KR ಪುರಮಿಂದ ಏರ್ಪೋರ್ಟ್ ರೋಡು 2026 ಕಂಪ್ಲೀಟ್ ಆಯಿತು ಅಂತಂದರೆ ನೀವು ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟಿಗೆ 50 ನಿಮಿಷದಲ್ಲಿ ಫ್ಲಾಟ್ ಹೋಗ್ಬೋದು. ಈ 70 ಕಿಲೋಮೀಟರ್ ಇರುವಂಥ ಬೆಂಗಳೂರಿನ ಮೆಟ್ರೋ ಲೈನು ಕಳೆದ 5 ವರ್ಷದಲ್ಲಿ ನಾವು ಅಪ್ರೂವ್ ಮಾಡಿರುವಂಥದ್ದು 17,500 ಕೋಟಿ ರೂಪಾಯಿ ಪ್ರಾಜೆಕ್ಟು. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯ RV ರೋಡಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಚ್ 6ನೇ ತಾರೀಕಿಗೆ ಅದರ ಟೆಸ್ಟಿಂಗ್ ಶುರುವಾಗುತ್ತೆ. ಕಂಪ್ಲೀಟ್ ಆದಮೇಲೆ 8 ಲಕ್ಷ ಜನ ಅದರಲ್ಲಿ ಓಡಾಡ್ತಾರೆ. 2016ನೇ ಇಸ್ವಿ ನಂತರ ಆ ಪ್ರಾಜೆಕ್ಟ್ ಸ್ಟ್ರಕ್ ಆಗಿತ್ತು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BMRCL ಇದೆಲ್ಲದರ ಸಮನ್ವಯ ಮಾಡಿ ಚೈನಾಯಿಂದ ಅದಕ್ಕೆ ಬೇಕಾಗಿರುವಂಥ ಇಂಜಿನಿಯರ್ಸ್ಗಳನ್ನು ಇಲ್ಲಿಗೆ ಕರ್ಕೊಂಬರೋದಕ್ಕೆ ವೀಸಾ ವ್ಯವಸ್ಥೆಗಳನ್ನು ಮಾಡಿ ರೆಡಿಮೇಡ್ ಟ್ರೈನ್ ಸೆಟ್ಗಳನ್ನು ಚೈನಾಯಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಕಲ್ಕತ್ತಾಗೆ ಹೋಗಿ ಟೀಟಾಗರ್ನಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಆಗ್ತಾ ಇದೆ ಅನ್ನುವಂಥ ಇನ್ಸ್ಪೆಕ್ಷನ್ಗಳನ್ನು ಮಾಡಿ ಬೆಂಗಳೂರಿಗೆ ಎಲ್ಲ ರೀತಿಯಲ್ಲೂ ಕೂಡ ಮೆಟ್ರೋಗೆ 226 ಟ್ರೈನ್ಗಳು ಬೆಂಗಳೂರಿಗೆ ಕರೆಕ್ಟ್ ಟೈಮಿಗೆ ತಯಾರಾಗೋದಕ್ಕೆ ವ್ಯವಸ್ಥೆ ಮಾಡಿದ್ದು ಕಳೆದ 5 ವರ್ಷದಲ್ಲಿ ನಾನು. ಬೆಂಗಳೂರಿನ BMTCಗೆ ಕೇಂದ್ರ ಸರ್ಕಾರದ ಫೇಮ್ ಸ್ಕೀಮ್ನ ಕೆಳಗಡೆ 1500 ಎಲೆಕ್ಟ್ರಿಕ್ ಬಸ್ಗಳು ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು. ಬೆಂಗಳೂರಿಗೆ 6,500 ಕೋಟಿ ರೂಪಾಯಿಯಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಕಳೆದ 5 ವರ್ಷದಲ್ಲಿ ಬಂದಿರುವಂಥದ್ದು. ನಾನು ಸ್ಕೂಲಲ್ಲಿದ್ದಾಗಿಂದ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗಿಂದ ಕೂಡ ಬೆಂಗಳೂರಿಗೆ US ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು. ಎಷ್ಟು ಜನ CM ಬಂದರು, ಎಷ್ಟು ಜನ MP ಬಂದರು.